ಮಗುನ ಇಟ್ಕೊಳ್ಳಿ ಮೇಡಮ್ ಜೊತೆಗೆ ಮೇಡಮ್ ಮಗು ಅನುಷ್ಠಿಕಲ್ಲ ಹೊರಗಡೆ ಹೋಗೋದು ಬರೋದು ನಡೆಯೋದೇ ಒಂದ್ ಮೂರ್ ವಿಡಿಯೋ ಆಮೇಲೆ ಅದು ಓಕೆ ಇವ್ರೇನ ಒಂಥರ ಫುಲ್ಲು ಸರ್ಗೆಲ್ಲ ಹಾಕೋ ಸಾಂಗ್ಸ್ ಎಲ್ಲ ನನ್ ಮೇಲೆ ಹಾಕ್ತಾರೆ ಜನ ಬಕೆಟ್ ಬೈದಾರೆ ಒಂದು ಬ್ರಾಂಚ್ ಓಪನ್ ಮಾಡಿದ್ದಾರೆ. ಸೊ ಜೂನಿಯರ್ ಟೋಸ್ ಬಂದು ಅಪ್ಪು ಸರ್ ಹಾಗೂ ಅಶ್ವಿನ್ ಮ್ಯಾಮ್ ಅವರ ಅತಿ ದೊಡ್ಡ ಕನಸು. ನನಗೆ ನೆನಪಿರೋ ಪ್ರಕಾರ ಅಪ್ಪು ಸರ್ ಅವ್ರಿಗೆ ಕ್ವಾಲಿಟಿ ಎಜುಕೇಶನ್ ಕೊಡ್ಬೇಕು ಅನ್ನೋದು ಬಹಳ ಇಷ್ಟ ಇತ್ತು. ಅಂಡ್ ಎಲ್ರಿಗೂ ಗೊತ್ತಿರೋ ಹಾಗೆ ಅಪ್ಪು ಸರ್ ಅವರು ಬಹಳ ಸಣ್ಣ ವಯಸ್ಸಿನ ಮಗು ಆಗಿದ್ದಾಗಲೇ ಅವರು ಅತಿ ದೊಡ್ಡ ಯಶಸ್ಸನ್ನ ಕಂಡಂತಹ ಪ್ರತಿಭೆ. ಆ ಪ್ರತಿಭೆ ಅನ್ನೋದು ಪ್ರತಿಯೊಬ್ಬರಲ್ಲೂ ಇರುತ್ತೆ ಚಿಕ್ಕ ವಯಸ್ಸಲ್ಲೇ. ಅದನ್ನ ಸರಿಯಾದ ರೀತಿಯಲ್ಲಿ ಕಂಡಿಡಿದು ಅದಕ್ಕಾಗಿ ಒಂದು ಮಾರ್ಗವನ್ನ ಸೃಷ್ಟಿ ಮಾಡಿ ವೇದಿಕೆಯನ್ನ ಕಲ್ಪಿಸ್ಕೊಡೋದಕ್ಕೇನೆ ಜೂನಿಯರ್ ಟೋಸ್ ಅನ್ನೋ ಒಂದು ಹೊಸದೊಂದು ಸಂಸ್ಥೆ ಶುರು ಆಗಿದೆ. ಜೂನಿಯರ್ ಟೋಸ್ ಅಲ್ಲಿ ಕ್ವಾಲಿಟಿ ಎಜುಕೇಶನ್ ಆಗಿರ್ಬೋದು, ಮಕ್ಕಳ ಟ್ಯಾಲೆಂಟ್ ಗೆ ಇನ್ನಷ್ಟು ನೀರನ್ನ ಹಾಕಿ ಬೆಳೆಸುವಂತಹ ಒಂದು ಅತ್ಯದ್ಭುತವಾದಂತಹ ಕಲೆ ಆಗಿರ್ಬೋದು ಎಲ್ಲವೂ ಇದೆ. ಸೊ ಇದು ನಮ್ಮ ರಾಜಾಜಿನಗರಲ್ಲಿ 12ನೇ ಬ್ರಾಂಚು. ಕಿರಣ್ ಅವರು ಹಾಗೂ ದೀಪ್ತಿ ಅವರ ನೇತೃತ್ವದಲ್ಲಿ ನಡೀತಾ ಇದೆ. ಅವ್ರಿಗೆ ನನ್ನ ಕಡೆಯಿಂದ ಬೆಸ್ಟ್ ವಿಶಸ್. ಅಂಡ್ ಜೂನಿಯರ್ ಟೋಸ್ ರಾಜಾಜಿನಗರ್ ಬ್ರಾಂಚ್ ಅಲ್ಲಿ ನೀವು ನೋಡ್ಬೋದು ಪೋಸ್ಟರ್ ಅಲ್ಲಿ ನಮ್ಮ ಬಾಸ್ ಇದ್ದಾರೆ, ಅಪ್ಪು ಸರ್ ಇದ್ದಾರೆ. ಅವ್ರು ಎಲ್ಲಿದ್ದಾರೆ ಅಲ್ಲಿ ಪವರ್ ಇದ್ದೇ ಇರುತ್ತೆ. ಪ್ರತಿಯೊಂದು ಮಗು ಇಲ್ಲಿ ಬಂದು ಕಲಿಯುವಂತಹ ಮಗು ಅಪ್ಪು ಸರ್ ತರ ಒಳ್ಳೆ ಗುಣಗಳನ್ನ ಕಲೀಲಿ, ಒಳ್ಳೆ ವಿದ್ಯೆನ ಕಲ್ತು ದೊಡ್ಡ ಹೆಸರನ್ನ ಮಾಡ್ಲಿ ಅಂತ ನಾನು ಆಶಿಸ್ತೀನಿ. ಬೆಸ್ಟ್ ವಿಶಸ್ ಟು ಕಿರಣ್ ಅಂಡ್ ದೀಪ್ತಿ. ಥ್ಯಾಂಕ್ ಯು, ಗುಡ್ ಲಕ್. ನೋಡಿ ಕೇಳೋಷ್ಟು ಮದ್ವೆ ಇಲ್ಲ. ಈ ದಿನ ಮಹಾಲಕ್ಷ್ಮಿ ಲೇಔಟ್ನ ನಾಗ್ಪುರದಲ್ಲಿ ಜೂನಿಯರ್ ಟೈಸ್ ಶಾಲೆ ಶ್ರೀಮತಿ ಪುನೀತ್ ರಾಜ್ಕುಮಾರ್ ಅವರಿಂದ ಉದ್ಘಾಟನೆಯಾಗಿದೆ. ಈ ಭಾಗದಲ್ಲಿರ್ತಕ್ಕಂಥ ಮಕ್ಕಳಿಗೆ ಪ್ರೀ ನರ್ಸರಿ, LKG, UKG ಇವತ್ತಿನ ಕಾಲಕ್ಕೆ ಯಾವ ರೀತಿ ಬೇಕು ಅದನ್ನು ವೈಜ್ಞಾನಿಕವಾಗಿ ಅಳವಡಿಸಿಕೊಂಡು ಒಂದು ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಡಬೇಕು. ಜೊತೆಗೆ ವಿದ್ಯಾಭ್ಯಾಸದ ಜೊತೆಗೆ ನಮ್ಮ ಮಕ್ಕಳಿಗೆ ಆಟ, ಸ್ಪೋರ್ಟ್ಸ್ ಇದಕ್ಕೂ ಹೆಚ್ಚಿನ ಒಂದು ಉತ್ತೇಜನ ಕೊಡಬೇಕು ಅಂತ ಒಂದು ಉದ್ದೇಶದಿಂದ ಪ್ರಾರಂಭ ಮಾಡಿದ್ದಾರೆ. ಈ ಶಾಲೆ ಉನ್ನತಕ್ಕೆ ಬೆಳೀಲಿ ಅಂತಕ್ಕಂಥದ್ದನ್ನ ನಾನು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಥ್ಯಾಂಕ್ ಯು. Hello, good morning ಎಲ್ರಿಗೂ. ನಮ್ಮ ಜೂನಿಯರ್ ಟೋಸ್ ರಾಜಾಜಿನಗರ್ ಸೆಂಟರ್ ಅಲ್ಲಿ ನಮ್ದು ಆಕ್ಟಿವಿಟಿ ಬೇಸ್ಡ್ ಲರ್ನಿಂಗ್, ಟ್ರೆಡಿಷನಲ್ ಸಿಸ್ಟಮ್ ತರ ಇಲ್ಲ. ಸೊ ದಟ್ ಆಕ್ಟಿವಿಟಿ ಬೇಸ್ ಅಂದ್ರೆ ಮಕ್ಕಳಿಗೆ ಲಾಂಗ್ ಟೈಮ್ ಮೆಮೊರಿಲಿ ಉಳ್ಕೊಳ್ಳುತ್ತೆ ಅಂತ. ಸೊ ಇದ್ರಲ್ಲಿ ಡಿಫ್ರೆಂಟ್ ಕೆಫೆ ಇದೆ. ಪ್ರತಿ ಒಂದು ಕ್ಲಾಸ್ ರೂಮ್ ಲೈಕ್ ಕಮ್ಯುನಿಕೇಶನ್ ಕೆಫೆ, ಎನ್ವಿರಾನ್ಮೆಂಟ್ ಕೆಫೆ, ನ್ಯೂಮರಸಿ ಕೆಫೆ ಅಂತ ಇರುತ್ತೆ. ಎನ್ವಿರಾನ್ಮೆಂಟ್ ಕೆಫೆ ಅಂದ್ರೆ ಇಟ್ಸ್ ಲೈಕ್ ಮದರ್ ನೇಚರ್ನ ಹೆಂಗೆ ಲೈಕ್ ರೆಸ್ಪೆಕ್ಟ್ ಮಾಡೋದು ಆ ತರ ಇರುತ್ತೆ. ಕಮ್ಯುನಿಕೇಶನ್ ಕೆಫೆ ಇಟ್ಸ್ ಆಲ್ ಅಬೌಟ್ ಲೈಕ್ ಹೌ ಟು ಹೆಂಗೆ ಕಮ್ಯುನಿಕೇಟ್ ಮಾಡ್ತೀವಿ ಒಂದು ಮಕ್ಳ ಜೊತೆ, ಅವ್ರ ಎಕ್ಸ್ಪ್ರೆಷನ್ ಹೆಂಗೆ ಔಟ್ಕಮ್ ಮಾಡೋದು ಅಂತ. ನ್ಯೂಮರಸಿ ಕೆಫೆ ಇಸ್ ನಥಿಂಗ್ ಬಟ್ ದ ನಂಬರ್ಸ್ ಬಗ್ಗೆ, ಆಮೇಲೆ ಫಿನಾನ್ಷಿಯಲ್ ಲಿಟ್ರಸಿ ಬಗ್ಗೆ, ಸೊ ಪ್ರಾಫಿಟ್ ಹೆಂಗ್ ಮಾಡೋದು ಚಿಕ್ಕ ವಯಸ್ಸಿಂದಾನೇ ಲೈಕ್ ನಾವೆಲ್ಲಾನು ಹೇಳ್ಕೊಡ್ತೀವಿ.
ಸೊ ಆಮೇಲೆ ಸೋಷಿಯಲ್ ವೆಲ್ಬೀಯಿಂಗ್ ಎಮೋಷನ್ ಕೆಫೆ ಅಂತ ಇರುತ್ತೆ. ಸೊ ಅದರಲ್ಲಿ ಲೈಕ್ ಈಚ್ ಪರ್ಸನ್ಗೆ ವಿ ಹ್ಯಾವ್ ಟು ರೆಸ್ಪೆಕ್ಟ್, ಒಬ್ರಿಗೊಬ್ರು ರೆಸ್ಪೆಕ್ಟ್ ಮಾಡಬೇಕು. ವಿ ಹ್ಯಾವ್ ಟು ಶುಡ್ ಹ್ಯಾವ್ ಗ್ರಾಟಿಟ್ಯೂಡ್ ಇನ್ ಅ ಲೈಫ್ ಅಂತ ವಿಲ್ ಟೀಚ್. ಸೊ ಇಟ್ಸ್ ಎವ್ರಿಥಿಂಗ್ ಆಕ್ಟಿವಿಟಿ ಬೇಸ್ಡ್ ಲರ್ನಿಂಗ್ ಅಲ್ಲಿ ಇರುತ್ತೆ, ಸೊ ದಟ್ ನಮ್ಮ ಮಕ್ಕಳಿಗೆ ಹೆಲ್ಪ್ ಆಗುತ್ತೆ. ಮೇಡಮ್, ಈಗ ಜೂನಿಯರ್ ಟೋಸ್ ಇಂಥದ್ದು ಸಾಕಷ್ಟು ಇದೆ, ಬೇರೆ ಬೇರೆ ಹೆಸರಲ್ಲಿ ಎಷ್ಟು ಡಿಫ್ರೆಂಟ್ ಆಗಿ ಇರುತ್ತೆ. ಬಟ್ ಇದು ಮದರ್ಸ್ ಗಳಿಗೆ ಅಥವಾ ಪೇರೆಂಟ್ಸ್ ಗಳಿಗೆ ಫಿನಾನ್ಷಿಯಲಿ ಎಷ್ಟು ಫೀಸ್ ವೈಸ್ ಎಲ್ಲರಿಗೂ ಆಸೆ ಇರುತ್ತೆ ಇನ್ನು ಸೇರಿಸಬೇಕು ಅಂತ. ಫೀಸ್ ಬಗ್ಗೆ ಮಾತಾಡ್ಬೇಕು ಅಂದ್ರೆ ವಿ ಆರ್ ಗಿವಿಂಗ್ ಪ್ರೀಮಿಯಂ ಕ್ವಾಲಿಟಿ ಆಫ್ ಎಜುಕೇಶನ್. ನಾನು ಅವ್ರಿಗಿಂತ ಬೆಟರ್ ಅಂತ ಐ ನಾಟ್ ಕಂಪ್ಯಾರಿಸನ್ ಮಾಡ್ತಾ ಇಲ್ಲ. ಸೊ ನಮ್ದಲ್ಲಿ ಪ್ರೀಮಿಯಂ ಕ್ವಾಲಿಟಿ ಆಫ್ ಎಜುಕೇಶನ್ ಕೊಡ್ತದೆ. ಒಂದ್ಸಲಿ ನೀವು ಬಂದು ಒಳಗಡೆ ನೋಡಿದ್ರೆ ನಾವು ಹೇಗೆ ಕನ್ಸ್ಟ್ರಕ್ಟ್ ಮಾಡಿದೀವಿ ಪ್ರತಿಯೊಂದು ಕ್ಲಾಸ್ ರೂಮ್ಸ್ ನ, ಸೊ ದಟ್ ನಿಮ್ಗೆ ಐಡಿಯಾ ಬರುತ್ತೆ ಹೆಂಗೆ ಕರಿಕ್ಯುಲಮ್ ಇರುತ್ತೆ ಅಂತ. ನಮಗೆ ಪ್ರತಿ ಮಂತ್ ವಿ ಹ್ಯಾವ್ ಅ ಸೆಟ್ ಆಫ್ ಕರಿಕ್ಯುಲಮ್, ಅದ್ರ ಪ್ರಕಾರನೇ ನಾವು ಮಾಡ್ಕೊಂಡು ಹೋಗ್ತೀವಿ. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.